ಹಾಯ್ ಮಕ್ಕಳೇ, ಇವತ್ತಿನ ನಮ್ಮ ಕತೆ ಚಿನ್ನದ ಸಗಣಿ. ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ರಾಜು ಎಂಬ ಪ್ರಾಮಾಣಿಕ ಮತ್ತು ಶ್ರಮಜೀವಿ ವಾಸಿಸುತ್ತಿದ್ದ. ಅವನು ತನ್ನ ಹೆಂಡತಿ ಮತ್ತು ಕುರುಡು ಮಗನೊಂದಿಗೆ ವಾಸಿಸುತ್ತಿದ್ದನು. ರಾಜುವಿನ ಬಳಿ ಒಂದು ಹಸು ಇತ್ತು. ಹಸುವಿನ ಹಾಲನ್ನು ಮಾರಿ ತನ್ನ ಮನೆಯನ್ನು ನಡೆಸುತ್ತಿದ್ದನು. ಒಂದು ದಿನ ಅವನ ಹಸು ಅನಾರೋಗ್ಯದಿಂದ ಇದ್ದಕ್ಕಿದ್ದಂತೆ ಸಾಯುತ್ತದೆ. ರಾಜು ಮತ್ತು ಅವನ ಹೆಂಡತಿ ಈಗ ತಮ್ಮ ಖರ್ಚುಗಳನ್ನು ಹೇಗೆ ನಿರ್ವಹಿಸುವುದು ಎಂದು ಚಿಂತಿಸುತ್ತಾರೆ. ನನ್ನ ಒಡವೆಗಳನ್ನು ಮಾರಿ ಒಂದು ಹಸುವನ್ನು ಕೊಂಡುಕೊಳ್ಳಿ ಎಂದು ಅವನ ಹೆಂಡತಿ ಹೇಳುತ್ತಾಳೆ. ಮರುದಿನ ರಾಜು ಹಸು ಖರೀದಿಸಲು ಮಾರುಕಟ್ಟೆಗೆ ಹೋಗುತ್ತಾನೆ. ಆದರೆ ಒಂದು ಹಸು 10,000 ಮತ್ತು ರಾಜು ಬಳಿ 5,000 ಮಾತ್ರ ಇದೆ. ಅವನು ಬೆಲೆಯನ್ನು ಕಡಿಮೆ ಮಾಡಲು ವ್ಯಾಪಾರಿಯನ್ನು ವಿನಂತಿಸುತ್ತಾನೆ. ಆದರೆ ವ್ಯಾಪಾರಿ ಒಪ್ಪುವುದಿಲ್ಲ. 5,000 ಕೊಟ್ಟು ಕತ್ತೆ ತೆಗೆದುಕೊಂಡು ಹೋಗಬಹುದು ಎನ್ನುತ್ತಾನೆ ವ್ಯಾಪಾರಿ. ಈ ಕತ್ತೆ ತುಂಬಾ ಶ್ರಮಜೀವಿ ಮತ್ತು ನಿಮಗೆ ಸಹಾಯ ಮಾಡುತ್ತಾನೆ. ರಾಜು ತನ್ನೊಂದಿಗೆ ಕತ್ತೆಯನ್ನು ಮನೆಗೆ ತೆಗೆದುಕೊಂಡು ಹೋಗುತ್ತಾನೆ. ಇಷ್ಟು ಹಣದಲ್ಲಿ ಕತ್ತೆಯನ್ನು ಮಾತ್ರ ಖರೀದಿಸಬಹುದೆಂದು ತನ್ನ ಹೆಂಡತಿಗೆ ಹೇಳುತ್ತಾನೆ. ಆಗ ಅವನ ಹೆಂಡತಿ ಕತ್ತೆ ತುಂಬಾ ದುರ್ಬಲವಾಗಿ ಕಾಣುತ್ತಿರುವುದನ್ನು ನೋಡುತ್ತಾಳೆ. ಆಗ ಅವಳು ಕತ್ತೆಗೆ ಆಹಾರವನ್ನು ನೀಡಿ ಅದರ ಆರೈಕೆ ಮಾಡುತ್ತಾಳೆ. ಕತ್ತೆ ಅವರ ಪ್ರೀತಿಯ ಆರೈಕೆಗೆ ಪುಷ್ಟಿಯಾಗಿ ಬೆಳೆಯುತ್ತದೆ. ಕತ್ತೆ ಚಿನ್ನದ ಸಗಣಿ ಕೊಡಲು ಆರಂಭಿಸುತ್ತದೆ. ಚಿನ್ನದ ಸಗಣಿಯನ್ನು ನೋಡಿ ಇಬ್ಬರಿಗೂ ಆಶ್ಚರ್ಯ. ಈ ಚಿನ್ನದ ಸಗಣಿಯನ್ನು ಮಾರುಕಟ್ಟೆಯಲ್ಲಿ ಮಾರಿ ಹಣ ಸಂಪಾದಿಸುವುದಾಗಿ ರಾಜು ನಿರ್ಧರಿಸುತ್ತಾನೆ. ಮರುದಿನ ಅವನು ಚಿನ್ನದ ಅಂಗಡಿಗೆ ಹೋಗಿ ಸಗಣಿ ಮಾರಿ ಸ್ವಲ್ಪ ಹಣವನ್ನು ತರುತ್ತಾನೆ. ಅವನು ಇದನ್ನು ಪ್ರತಿದಿನ ಮಾಡಲು ಪ್ರಾರಂಭಿಸುತ್ತಾನೆ. ಸ್ವಲ್ಪ ದಿನಗಳ ನಂತರ ಅವನು ಶ್ರೀಮಂತನಾಗುತ್ತಾನೆ. ತನಗಾಗಿ ಹೊಸ ಮನೆಯನ್ನು ಕಟ್ಟುತ್ತಾನೆ. ಆ ಹಣದಲ್ಲಿ ಅವನ ಕುರುಡು ಮಗನ ಕಣ್ಣುಗಳಿಗೆ ಚಿಕಿತ್ಸೆ ಕೊಡಿಸುತ್ತಾನೆ. ಇಡೀ ಕುಟುಂಬ ಸಂತೋಷದಿಂದ ಬದುಕಲು ಪ್ರಾರಂಭಿಸುತ್ತದೆ. ಈ ಕಥೆಯ ನೀತಿ, ಯಾವುದೇ ದುರಾಸೆ ಇಲ್ಲದೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ವ್ಯಕ್ತಿಗೆ ದೇವರು ಕೂಡ ಸಹಾಯ ಮಾಡುತ್ತಾನೆ. ನೋಡಿದ್ರಾ ಮಕ್ಕಳೇ, ಚಿನ್ನದ ಸಗಣಿಯ ಕತೆ? ಇನ್ನೂ ಇಂತಹ ಹಲವಾರು ಕತೆಗಳನ್ನ ನೋಡಬೇಕು, ಕೇಳಬೇಕು ಅಂದ್ರೆ ಚರಿ ಟಿವಿನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.